ನಮಸ್ಕಾರ ಸ್ನೇಹಿತರೆ. ಅಣ್ಣಾಮಲೈ ಅವ್ರನ್ನ ಬರೀ ಪೊಲೀಸ್ ಅಧಿಕಾರಿಯಾಗಿ ಇರೋಕೆ ಬಿಟ್ಟಿದ್ರೆ ಅವರು ಸಿಂಗಂ ಅಂತನೋ, ಸೂಪರ್ ಕಾಪ್ ಅಂತನೋ, ದಕ್ಷ ಪೊಲೀಸ್ ಅಧಿಕಾರಿ ಅಂತನೋ, ಪ್ರಾಮಾಣಿಕ ಅಧಿಕಾರಿ ಅಂತನೋ ಹೆಸರು ತಗೊಂಡು ಒಂದ್ ದಿವಸ ಮಣ್ಣಲ್ಲಿ ಮಣ್ಣಾಗಿ ಹೋಗ್ಬಿಡ್ತಾ ಇದ್ರೇನೋ. ಆದ್ರೆ ಹೀಗಾಗಕ ಬಿಡದ ಮೋದಿ ಮಾಡಿದ್ದು ನೋಡಿ. ಇಂಥ ಅಮೂಲ್ಯ ರತ್ನನ ಎಕ್ಕಿ ತಂದು ಕೆಟ್ಟು ಕಿಲುಸಾರಿದ್ದೋಗಿದ್ದಂತಹ ತಮಿಳುನಾಡು ಪಾಲಿಟಿಕ್ಸ್ ನಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಒಂದು ಕಡೆ ರಾಹುಲ್ ಗಾಂಧಿ, ಮತ್ತೊಂದು ಕಡೆ ಅಣ್ಣಾಮಲೈರನ್ನು ನೋಡಿದಾಗ ಏನನ್ಸುತ್ತಪ್ಪ ಅಂದ್ರೆ ವಯಸ್ಸಿನಲ್ಲಿ ಇಬ್ಬರಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಆದ್ರೆ ಪ್ರಬುದ್ಧತೆಯ ವಿಷಯ ಬಂದಾಗ ಅಣ್ಣಾಮಲೈಯವರು ಎಲ್ಲೋ ಹೋಗ್ಬಿಡ್ತಾರೆ. ಆದ್ರೆ ರಾಹುಲ್ ಗಾಂಧಿ ಅಲ್ಲೇ ಇರ್ತಾರೆ. ಕೆಲವರು ಇತಿಹಾಸದ ಪುಟ್ಟ ಭಾಗ ಆಗಿರ್ತಾರೆ. ಆದ್ರೆ ಇನ್ ಕೆಲವರು ಇತಿಹಾಸನ ಸೃಷ್ಟಿ ಮಾಡೋದಕ್ಕೆ ಹುಟ್ಟಿರ್ತಾರೆ. ಇಲ್ಲಿ ಇತಿಹಾಸದ ಪುಟ್ಟ ಭಾಗ ಯಾರು, ಇತಿಹಾಸನ ಸೃಷ್ಟಿ ಮಾಡೋದಕ್ಕೆ ಹುಟ್ಟಿರೋರು ಯಾರು ಅನ್ನೋದನ್ನ ನಿಮ್ಮ ವಿವೇಚನೆಗೆ ಬಿಡ್ತೀನಿ. ವಿಡಿಯೋದಲ್ಲಿ ಮುಂದುವರಿಯೋಕ್ಕೂ ಮುನ್ನ ಸಬ್ಸ್ಕ್ರೈಬ್ ಮಾಡಿ, ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ಅಣ್ಣಾಮಲೈ ಅನ್ನೋ ಈ ರತ್ನ ಕಪ್ಪೆ ಚಿಪ್ಪುಗಳೇ ತುಂಬಿ ಹೋಗಿದ್ದಂತ ತಮಿಳುನಾಡು ಪಾಲಿಟಿಕ್ಸ್ ನಲ್ಲಿ ಕಿಲಕಿಲ ಅಂತ ಹೊಳೆಯೋದಕ್ಕೆ ಶುರು ಮಾಡಿದ್ದಾರೆ. ನಾವು ಕರ್ನಾಟಕದವರಾದ್ರೂನು, ಕನ್ನಡದವರಾದ್ರೂನು ಅಣ್ಣಾಮಲೈರನ್ನು ನೋಡಿ ಅಸೂಯೆ ಪಡ್ತೇವೆ. ಯಾಕೆ ಅಂದ್ರೆ ಅಂತ ನಾಯಕ ನಮ್ಮ ರಾಜ್ಯಕ್ಕೆ ಸಿಕ್ಕಿಲ್ವಲ್ಲ ಅಂತ. ತಮಿಳುನಾಡಿನ ಜನ ಇದನ್ನ ಅರ್ಥ ಮಾಡ್ಕೋಬೇಕು. ನೀವು MLA ಎಲೆಕ್ಷನ್ ನಲ್ಲಿ ಅವ್ರನ್ನ ಸೋಲ್ಸಿರ್ಬೋದು. ಈ ಬಾರಿ ಅವರ ಕೈ ಹಿಡೀರಿ, ಸಾಯೋವರೆಗೂ ಆತ ನಿಮ್ಮ ಕೈ ಬಿಡಲ್ಲ. ಇನ್ನಾದ್ರೂ ತಮಿಳುನಾಡಿನ ಜನ AIADMK ಮತ್ತು DMK ಪಕ್ಷಗಳು ತಮಗಾಗಿ ಏನ್ ಮಾಡಿದ್ರು ಅನ್ನೋದನ್ನ ಒಮ್ಮೆ ಹಿಂತಿರುಗಿ ನೋಡ್ಬೇಕು. ಆಗ ಅವ್ರಿಗೆ ಸಿಗೋ ಉತ್ತರ ಝೀರೋ. ಈ ಎರಡೂ ಕುಟುಂಬಗಳು ಮಾಡ್ಕೊಂಡಿದ್ದು ಅವರವರಿಗಾಗಿ, ಅವರವರ ಸಂಬಂಧಿಕರಿಗಾಗಿ, ಅವರ ಮಕ್ಕಳನ್ನು ಉದ್ಧಾರ ಮಾಡೋದಕ್ಕಾಗಿ ಅಷ್ಟೇ. DMK ಕರುಣಾನಿಧಿ ಅವರು ತಾವು ಆದ್ಮೇಲೆ ತಮ್ಮ ಮಗನ್ನ ಮುಖ್ಯಮಂತ್ರಿ ಮಾಡೋದ್ರ ಬಗ್ಗೆನೇ ಯೋಚನೆ ಮಾಡಿದ್ರು ಮತ್ತು ಮುಖ್ಯಮಂತ್ರಿ ಮಾಡಿದ್ರು ಕೂಡ. ಈಗ ಸ್ಟಾಲಿನ್ ಅವರು ತಾವು ಆದ್ಮೇಲೆ ತಮ್ಮ ಮಗ ಮುಖ್ಯಮಂತ್ರಿ ಆಗೋದನ್ನ ಮಾತ್ರ ಯೋಚನೆ ಮಾಡ್ತಾ ಇದ್ದಾರೆ. ಅದನ್ನ ಮಾಡೂ ತೀರ್ತಾರೆ. ಸ್ನೇಹಿತರೆ, ಈ DMK ಮತ್ತು AIADMK ಡಿನಾಸ್ಟಿ ಪಾಲಿಟಿಕ್ಸ್ ಮಾಡ್ತಾ ಇರೋ ಪಕ್ಷಗಳು ತಮ್ಮ ಕುಟುಂಬದಾಚೆ ಇಂಚು ಆಚೀಚೆ ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಅದನ್ನ ತಮಿಳುನಾಡಿನ ಜನ ಎಕ್ಸ್ಪೆಕ್ಟ್ ಮಾಡೋಕ್ಕೂ ಆಗಲ್ಲ. ಅಲ್ಲ ರೀ, 24/7 ಬರೀ ಅವರ ಕುಟುಂಬದ ಬಗ್ಗೆನೇ ಯೋಚನೆ ಮಾಡೋರು ಸಾಮಾನ್ಯ ಜನರ ಬಗ್ಗೆ ಯೋಚನೆ ಮಾಡಕ್ ಹೆಂಗ್ ಸಾಧ್ಯ? ಈಗ ನಿಮಗೆ ಸಿಕ್ಕಿರೋದು ಬರೀ ರತ್ನ ಅಲ್ಲ, ಅಮೂಲ್ಯ ರತ್ನ ಅಣ್ಣಾಮಲೈ. ತಮಿಳುನಾಡಿನ ಜನ ಅವ್ರನ್ನ ಕಳ್ಕೋಬಾರ್ದು. ತಮ್ಮ ನಾಡಿನ ಏಳಿಗೆಗಾಗಿ ಅವರನ್ನ ಎಷ್ಟು ಉಪಯೋಗಿಸ್ಕೊಳ್ಳಕ್ ಸಾಧ್ಯ ಆಯ್ತೋ ಅಷ್ಟನ್ನು ಉಪಯೋಗಿಸ್ಕೊಳ್ಳೋಕೆ ತಮಿಳುನಾಡಿನ ಜನ ಪ್ರಯತ್ನ ಮಾಡ್ಬೇಕು. 2024 ಲೋಕಸಭೆ ರೂಪದಲ್ಲಿ ಈಗ ಸುಸಂದರ್ಭ ಒದಗಿ ಬಂದಿದೆ ಒಬ್ಬ ಸಮರ್ಥ ನಾಯಕನನ್ನ ಆಯ್ಕೆ ಮಾಡೋದಕ್ಕೆ. ಇಲ್ಲಿ ನಿಮಗೆ ಗೊತ್ತಾಗುತ್ತೆ ಯಾರು ನಿಮ್ಮ ಏಳಿಗೆಗಾಗಿ ಪ್ರಯತ್ನ ಪಡ್ತಾರೆ, ಯಾರು ಸ್ವ ಏಳಿಗೆಗಾಗಿ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ. ಹಾಗಾಗಿ ವೋಟ್ ಹಾಕೋಕ್ಕೂ ಮುಂಚೆ 100 ಸಲ ಯೋಚನೆ ಮಾಡಿ ಸಮರ್ಥ ನಾಯಕರನ್ನೇ ಆಯ್ಕೆ ಮಾಡ್ಬೇಕು. ನೀವು ಬಿಜೆಪಿಗೆ ವೋಟ್ ಹಾಕ್ಬೋದು, ಕಾಂಗ್ರೆಸ್ಗೆ ಹಾಕ್ಬೋದು, DMK AIADMKಗೆ ಹಾಕ್ಬೋದು. ಹಾಕಿ, ಅದರಲ್ಲೇನು ತಪ್ಪಿಲ್ಲ. ಸಮರ್ಥ ನಾಯಕರಿದ್ರೆ ಅವರನ್ನು ಆಯ್ಕೆ ಮಾಡೋದ್ರಲ್ಲಿ ತಪ್ಪಿಲ್ಲ. ಇದನ್ನ ಯಾಕೆ ಹೇಳ್ಬೇಕಾಯ್ತಪ್ಪ ಅಂದ್ರೆ, ನೀವು ದಶಕಗಳಿಂದನೂ ಸಹ DMK ಮತ್ತು AIADMKಗೆ ವೋಟ್ ಕೊಡ್ತಾನೆ ಬಂದಿದ್ದೀರಾ. ಒಂದೇ ಒಂದ್ಸಾರಿ ಹಿಂತಿರುಗಿ ನೋಡಿ ಅವ್ರು ನಿಮಗಾಗಿ ಮಾಡಿದ್ದೇನು ಅಂತ. ಎಲ್ಲಾ ಅವರವರ ಏಳಿಗೆಗಷ್ಟೇ ದುಡಿದ್ರು. ಹಾಗಾಗಿ ತಮಿಳುನಾಡಿನ ಜನ ಎಚ್ಚರಿಕೆಯಿಂದ ವೋಟ್ ಹಾಕ್ಬೇಕಾಗುತ್ತೆ. ಅಣ್ಣಾಮಲೈ ಅವರು MLA ಎಲೆಕ್ಷನ್ ಅಲ್ಲಿ ಸೋತ್ರು, ಆದ್ರೂ ಧೃತಿಗೆಡ್ಲಿಲ್ಲ. ಅವರ ಕ್ಷೇತ್ರಕ್ಕೆ ಮತ್ತೆ ವಾಪಸ್ಸಾಗಿ ಈಗ ಕಾರ್ಯೋನ್ಮುಖರಾಗಿದ್ದಾರೆ. ಈಗ ಪಕ್ಷನ ಅಧಿಕಾರಕ್ಕೆ ತಂದೇ ತರ್ತೀನಿ ಅನ್ನೋ ಶಪಥ ಮಾಡಿದ್ದಾರೆ ಅಣ್ಣಾಮಲೈ ಅವರು. ನಾವು ಒಮ್ಮೆ ಸರ್ಕಾರಿ ನೌಕರಿಗೆ ಪ್ರಯತ್ನ ಮಾಡಿ ಫೇಲ್ ಆದ್ರೆ ತುಂಬಾ ದುಃಖ ಪಡ್ತೀವಿ. ಆದರೆ ಸಿಕ್ಕಂತಹ ಸರ್ಕಾರಿ ನೌಕರಿಯನ್ನು ಬಿಟ್ಟು, ಅದು ಸಮಾಜದಲ್ಲಿ ಎಲ್ಲಾರು ಗೌರವ ಕೊಡುವಂತ SP ಅಂತ ಹುದ್ದೆಯನ್ನು ಬಿಟ್ಟು ಜನಸೇವೆ ಮಾಡ್ಬೇಕು ಅಂತ ಬಂದಿದ್ದಾರೆ. ಅವರು ತಮ್ಮ ಸುಖಕ್ಕಿಂತ ಸಮಾಜದಲ್ಲಿ ಏನಾದ್ರೂ ಬದಲಾವಣೆಯನ್ನು ಮಾಡಬೇಕು ಅನ್ನೋ ಇಚ್ಛೆಯನ್ನು ಹೊಂದಿದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟ. ನೀವು ದಿನಂಪ್ರತಿ ದೇವ್ರ ಹತ್ರ ಬೇಡ್ಕೋಬಹುದು, ದೇವ್ರೇ ನನಗೆ ಅದು ಕೊಡು, ಇದು ಕೊಡು ಅಂತ. ಈಗ ದೇವರು ನಿಮಗೆ ಅಣ್ಣಾಮಲೈನೇ ಕೊಟ್ಟಿದ್ದಾರೆ. ಬೇಡದೆ ಬಂದ ಭಾಗ್ಯ ಇದು. ಇಂಥ ಭಾಗ್ಯನ ನೀವು ಸದುಪಯೋಗ ಪಡಿಸ್ಕೋಬೇಕು. ಡೈನಾಸ್ಟಿ ಪಾಲಿಟಿಕ್ಸ್, ಫ್ಯಾಮಿಲಿ ಪಾಲಿಟಿಕ್ಸ್ ನ ಆಚೆಗೆ ಜನ ಯೋಚನೆ ಮಾಡಿ ವೋಟ್ ಹಾಕ್ಬೇಕಾಗಿದೆ. ಸ್ನೇಹಿತರೆ, ಅಣ್ಣಾಮಲೈ ಅವರು ಹಲವಾರು ವರ್ಷಗಳ ಕಾಲ ಕರ್ನಾಟಕದಲ್ಲಿ SP ಆಗಿ ಕೆಲಸ ಮಾಡಿದ್ದಾರೆ. ಕಾಫಿ ನಾಡು ಚಿಕ್ಕಮಗಳೂರಲ್ಲೂ ಅಣ್ಣಾಮಲೈ ಅವರು ಕೆಲಸ ಮಾಡಿದ್ರು. ಅಲ್ಲಿಯ ಜನ ಇವರನ್ನು ದಕ್ಷ ಅಧಿಕಾರಿ, ಸಿಂಗಮ್ಮು, ಸೂಪರ್ ಕಾಪ್ ಅಂತೆಲ್ಲ ಕರೀತಾರೆ. ಸ್ನೇಹಿತರೆ, ಕರ್ನಾಟಕದಲ್ಲಿ ಅಣ್ಣಾಮಲೈ ಅವರು SP ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾಗ ಅವರ ಕಾರ್ಯವೈಖರಿ ಹೆಂಗಿತ್ತು ಅನ್ನೋದಕ್ಕೆ ಕೆಲವು ನಿದರ್ಶನಗಳನ್ನು ಕೊಡ್ತೀನಿ ಕೇಳಿ. ಒಮ್ಮೆ ಸಿವಿಲ್ ಡ್ರೆಸ್ ನಲ್ಲಿ ಪೊಲೀಸರು ಕಳ್ಳನನ್ನು ಹಿಡಿದು ಕರ್ಕೊಂಡ್ ಬರ್ಬೇಕಾದ್ರೆ
ಅವ್ರು ಕರ್ಕೊಂಡ್ ಬರ್ತಾ ಇದ್ದ ಕಾರು ಇನ್ನೊಂದು ಕಾರಿಗೆ ಟಚ್ ಆಗಿ ಅಲ್ಲಿ ದೊಡ್ಡ ಗಲಾಟೆನೆ ನಡೆದೋಗಿತ್ತು. ಆಗ ಅಲ್ಲಿಯ ಜನ ಎಸ್ಐಗೆ ಕಾಲಿನಿಂದ ಒದ್ದು ಅವರ ಬಟ್ಟೆ ಹರಿದಿದ್ರು. ಸ್ಥಳಕ್ಕೆ ಬಂದ ಅಣ್ಣಾಮಲೈಯವರು ಅಲ್ಲಿನ ಯುವಕರಿಗೆ ಖಡಕ್ ಎಚ್ಚರಿಕೆ ಕೊಟ್ಟಿದ್ರು. ನಿಮಗೆ ಟಿಪಿಕಲ್ ಪೊಲೀಸ್ ಕಲರ್ ತೋರಿಸ್ಬೇಕಾ? ರಸ್ತೆ ತಡೆ ಮಾಡಿದ್ಯಾಕೆ? ನಿಮ್ಗೆ ಏನಾದ್ರೂ ಸಮಸ್ಯೆ ಇದ್ರೆ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು. ಸಾರ್ವಜನಿಕರಿಗೆ ತೊಂದರೆ ಕೊಟ್ಟಿದ್ಯಾಕೆ? ರೇಷನ್ ಕಾರ್ಡ್ ಸಿಗದಂತೆ ಮಾಡಿಬಿಡ್ತೀನಿ ಅಂತ ಅವಾಜ್ ಹಾಕಿದ್ರು. ಇಲ್ಲಿರುವವರೆಲ್ಲರ ಫೇಸ್ ಕವರ್ ಮಾಡಿ ವಿಡಿಯೋ ಮಾಡಿ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಪಾಠ ಕಲಿಸ್ತೀನಿ ಅಂತ ಅವಾಜ್ ಹಾಕಿದ್ರು. ಇನ್ನ ದತ್ತಪೀಠದಲ್ಲಿ ದತ್ತ ಜಯಂತಿಯ ದಿವಸ ಗಲಾಟೆಯಾಗಿ ಗೋರಿಗಳೆಲ್ಲ ನಾಶ ಆಗಿತ್ತು. ಆಗ ಅಲ್ಲಿಯ ಜನ ಇಲ್ಲಿಯ SP ಅವರ ನಿರ್ಲಕ್ಷ್ಯದಿಂದಾಗಿ ಗೋರಿಗಳೆಲ್ಲ ನಾಶ ಆಗಿದೆ ಅನ್ನೋ ಆರೋಪ ಮಾಡಿದ್ರು. ಇದಕ್ಕೆ ಉತ್ತರ ಕೊಟ್ಟಿದ್ದಂತ ಅಣ್ಣಾಮಲೈರು, ಗೋರಿಗಳಿಗೆ ಏನಾದ್ರೂ ಆದ್ರೆ ಸರಿ ಮಾಡ್ಬೋದು, ಆದ್ರೆ ನಮ್ಮ ಪೊಲೀಸರಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅವರ ಮನೆಯವರಿಗೆ ಉತ್ತರ ಕೊಡೋರು ಯಾರು ಅಂತ ಪೊಲೀಸರ ಪರವಾಗಿ ಮಾತನಾಡಿದ್ರು. ಇದರಿಂದ ಪೊಲೀಸರಲ್ಲಿ ಅಣ್ಣಾಮಲೈಯವರ ಬಗ್ಗೆ ಗೌರವ ಜಾಸ್ತಿಯಾಗಿತ್ತು. ಭಾರಿ ಮಳೆಯಿಂದಾಗಿ ಚಾರ್ಮುಡಿ ಘಾಟ್ ಬಂದ್ ಆಗಿದ್ದಾಗ ಮೊಣಕಾಲುದ್ದ ಕೆಸರಿನಲ್ಲಿ ಮಳೆಯಲ್ಲಿ ಸಂಪೂರ್ಣ ನೆಂದು ಅಲ್ಲಿ ಬಿದ್ದಂತಹ ಮರದ ರೆಂಬೆ ಕೊಂಬೆಗಳನ್ನೆಲ್ಲ ಸೈಡಿಗೆ ಹಾಕಿ ರೋಡ್ ನ ಕ್ಲಿಯರ್ ಮಾಡಿಸಿದ್ರು. ಗಣಪತಿ ವಿಸರ್ಜನೆಯ ವೇಳೆ ಗಲಾಟೆಯಾಗಿ ಪೇದೆಗಳಿಗೆ ಗಾಯ ಆಗಿತ್ತು. ಆಗ SP ಅಣ್ಣಾಮಲೈಯವರು ರಾತ್ರಿ 11 ಗಂಟೆಗೆ ಹಾಸ್ಪಿಟ್ಲ್ಗಳಿಗೆ ಭೇಟಿ ನೀಡಿ ಪೇದೆಗಳ ಯೋಗಕ್ಷೇಮನ ವಿಚಾರಿಸಿದ್ರು. ಅವರಿಗೆಲ್ಲ ಧೈರ್ಯ ತುಂಬಿದ್ರು. ಹೀಗೆ ಒಮ್ಮೆ ರೋಡ್ ನಲ್ಲಿ ಬರ್ತಾ ಇದ್ದಾಗ ಪ್ರವಾಸಿಗರ ಒಂದು ಕಾರು ಪಂಚರ್ ಆಗಿ ಕೆಟ್ಟು ನಿಂತಿತ್ತು. ಆ ಕಾರ್ನ ರಿಪೇರಿ ಮಾಡಿ ಟೈರ್ ನ ಚೇಂಜ್ ಮಾಡಿ ಅವರಿಗೆ ಸಹಾಯ ಮಾಡಿಕೊಟ್ಟಿದ್ರು. 5 ತಿಂಗಳಲ್ಲಿ 5 kg ಇಳಿಸಿ ನಾನ್ ನಿಮ್ಮನ್ನ ಕೇಳಿದ ಸ್ಥಳಕ್ಕೆ ಟ್ರಾನ್ಸ್ಫರ್ ಮಾಡ್ತೀನಿ ಅಂತೇಳಿ ಅವರ ಠಾಣೆಯ ಪೊಲೀಸರಿಗೆ ಆಫರ್ ಕೊಟ್ಟಿದ್ರು. ಈ ಆಫರ್ ನ ಅಕ್ಸೆಪ್ಟ್ ಮಾಡಿದ್ದಂತ ಕೆಲವರು 5 ತಿಂಗಳಲ್ಲಿ 5 kg ತೂಕ ಇಳಿಸಿ ಅವರಿಗೆ ಬೇಕಾದ ಸ್ಥಳಕ್ಕೆ ಟ್ರಾನ್ಸ್ಫರ್ ನ ಸಹ ಪಡೆದಿದ್ರು. ಸ್ನೇಹಿತರೆ, ಇಂಥ ದಕ್ಷ ಅಧಿಕಾರಿ ಅಣ್ಣಾಮಲೈಯರ ಸೇವೆ ಕರ್ನಾಟಕಕ್ಕೆ ಸಿಕ್ಕಿದ್ದು ನಮ್ಮೆಲ್ಲರ ಪುಣ್ಯ. ಇದರ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ? ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ.